ಕಾಲಿನಲ್ಲಿ ಊತ ಕಾಣಿಸ್ಕೊಳ್ಳೋದು ಅಥವಾ ಕಾಲು ಬಾವು ಬರುವಂಥದ್ದು ಸಾಕಷ್ಟು ಗರ್ಭಿಣಿ ಮಹಿಳೆಯರಲ್ಲಿ ಕಂಡು ಬರುವಂತಹ ಸಮಸ್ಯೆ. ಸೊ ಹಾಗಾಗಿ ಯಾವುದು ನಾರ್ಮಲ್, ಯಾವುದು ನಾರ್ಮಲ್, ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು, ಈ ಕಾಲು ಊತನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಯಾವ್ಯಾವ ಮನೆ ಮದ್ದುಗಳಿವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಊತ ಏನಕ್ಕೆ ಕಾಣಿಸ್ಕೊಳ್ಳುತ್ತೆ ಅಂತ ನೋಡಿದ್ರೆ, ಬೆಳೆಯುತ್ತಿರುವಂತಹ ಮಗು, ಅದ್ರ ಸುತ್ತ ಇರುವಂತಹ ನೀರು, ಮತ್ತೆ ಬೆಳೆಯುವಂತಹ ಗರ್ಭಕೋಶ, ಗರ್ಭಚೀಲ, ಎಲ್ಲದರ ಬೆಳವಣಿಗೆಗೆ ಸಹಾಯ ಆಗಲು ಪ್ರೆಗ್ನೆಂಟ್ ವುಮೆನ್ ಬಾಡಿಯಲ್ಲಿ ಬ್ಲಡ್ ಕ್ವಾಂಟಿಟಿ ಏನಿರುತ್ತೆ, ರಕ್ತದ ಪ್ರಮಾಣ ಹೆಚ್ಚಾಗುತ್ತೆ. ಓಕೆ, ಇದು ಒಂದ್ ಕಡೆ. ಎರಡನೇ ಕಡೆ ಏನು ಅಂತಂದ್ರೆ, ಈ ಬೆಳೆಯುವಂತಹ ಮಗು, ಬೆಳೆಯುವಂತಹ ಗರ್ಭಕೋಶ ನಮ್ದು ಇನ್ಫೀರಿಯರ್ ವಿನಾಕೆವ, ಗ್ರೇಟ್ ವೆಸಲ್ಸ್ ಅಂತ ಹೇಳ್ತೀವಿ, ಅದ್ರ ಮೇಲೆ ಪ್ರೆಷರ್ನ ಉಂಟು ಮಾಡುತ್ತೆ. ಇದು ಎರಡನೇ ಕಡೆ. ಇನ್ನು ಮೂರನೇ ಕಡೆ ನೋಡೋದಾದ್ರೆ, ಪ್ರೆಗ್ನೆನ್ಸಿ ಸ್ಟೇಟ್ ಅಲ್ಲಿ ಹಾರ್ಮೋನ್ ಲೆವೆಲ್ಸ್, ಪ್ರೊಜೆಸ್ಟರಾನ್ ಹಾರ್ಮೋನ್ಸ್ ಇನ್ಕ್ರೀಸ್ ಆಗುತ್ತೆ. ಈ ಹಾರ್ಮೋನ್ ಏನ್ ಮಾಡುತ್ತೆ ಅಂತಂದ್ರೆ ಬ್ಲಡ್ ವೆಸಲ್ಸ್ ನ ರಿಲ್ಯಾಕ್ಸ್ ಮಾಡ್ಬಿಡುತ್ತೆ. ಓಕೆನಾ? ಸೊ ಈ ಮೂರು ಫ್ಯಾಕ್ಟರ್ಸ್ ಏನ್ ಮಾಡುತ್ತೆ ಅಂತಂದ್ರೆ, ರಕ್ತನಾಳಗಳಲ್ಲಿ ಬ್ಲಡ್ ವೆಸಲ್ಸ್ ಅಲ್ಲಿ ಪ್ಲಾಸ್ಮಾ ಕಾಂಪೊನೆಂಟ್ ಅಂತ ಇರುತ್ತೆ, ಇದನ್ನ ಹೊರಗಡೆ ಚೆಲ್ಲುತ್ತೆ. ಸೊ ಇದು ಹೊರಗಡೆಗೆ ಬಂದಾಗ ಇದು ಟಿಶ್ಯೂಸ್ ಅಲ್ಲಿ ಕಲೆಕ್ಟ್ ಆಗಿ ಅಕ್ಯುಮುಲೇಟ್ ಆಗಿ ನಿಮ್ಗೆ ಕಾಲು ಬಾವಿನ ತರ ಕಾಣಿಸ್ಕೊಳ್ಳುತ್ತೆ, ಕಾಲು ಊತದ ತರ ಕಾಣಿಸ್ಕೊಳ್ಳುತ್ತೆ. ಓಕೆನಾ? ಸೊ ಹೀಗಾಗಿ ಇದು ಮೋಸ್ಟ್ ಆಫ್ ದ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ನಾವು ನೋಡ್ತೀವಿ. ಸೊ ಹಾಗಾಗಿ ನೀವು ಹೆದರ್ಕೊಳ್ಳೋ ಅಷ್ಟು ಇಲ್ಲ. ಎಸ್ಪೆಷಲಿ ನೀವು ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಿದ್ದೀರಾ ಅನ್ನೋದಾದ್ರೆ, ನಿಮ್ದು ಅಡಿಗೆ ಕೆಲಸ ಆಗಿರಬಹುದು, ಅಥವಾ ನೀವು ಟೀಚರ್ ಆಗಿದ್ರೆ ಟೀಚಿಂಗ್ ಕೆಲಸ ಆಗಿರ್ಬಹುದು, ಪೊಲೀಸ್ ವುಮೆನ್ ಕೆಲಸ ಆಗಿರ್ಬಹುದು, ಪ್ರೊಲಾಂಗ್ಡ್ ಆಗಿ ತುಂಬಾ ಹೊತ್ತು ನಿಂತ್ಕೊಂಡಿದ್ರೆ ಈ ರೀತಿಯಂತ ಕಾಲು ಊತಗಳು ಕಂಡು ಬರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಆಫೀಸ್ಗೆ ಹೋಗುವಂತ ಮಹಿಳೆಯರಲ್ಲಿ ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಿದ್ದೀರಾ ಅನ್ನೋದಾದ್ರೆ, ಕಾಲಿನ ಯಾವುದೇ ರೀತಿಯಂತ ಸಪೋರ್ಟ್ ಇಲ್ಲದೆ, ಅಂದ್ರೆ ಪಾದ ಹಿಂಗೆ ಊರ್ಕೊಂಡು ಈ ರೀತಿ ಸಪೋರ್ಟ್ ಇಲ್ದೇನೆ ಹೀಗೇನೆ ಜೋತಿದ್ರೆ, ತುಂಬಾ ಹೊತ್ತು ಹೀಗೆ ಜೋತಿದ್ರೆ ಅಂತವ್ರಲ್ಲೂ ಸಹ ಈ ರೀತಿಯಂತ ಒಂದು ಕಾಲು ಬಾವು, ಕಾಲು ಊತ ಕಾಣಿಸ್ಕೊಳ್ಳುತ್ತೆ ಹೆಚ್ಚಾಗಿ. ಓಕೆನಾ? ಸೊ ಹಾಗಾಗಿ ಇದು ನೀವು ಒಂದ್ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಇದು ಕಮ್ಮಿ ಆಗ್ಬಿಡತ್ತೆ. ಸೊ ಹಾಗಾಗಿ ನೀವು ಇದೇನಪ್ಪ ಇದು ಅಂತ ಎದುರುಕೊಳ್ಳೋ ಅಷ್ಟು ಇಲ್ಲ. ಇದನ್ನ ಹೇಗೆ ಕಮ್ಮಿ ಮಾಡಬಹುದು ಅಂತ ಅಂದ್ರೆ, ನೀವು ಮಲಗುವಾಗ, ರಾತ್ರಿ ಹೊತ್ತು ಮಲಗುವಾಗ ಅಥವಾ ಯಾವಾಗ ಮಲ್ಕೊಂಡಾಗ್ಲೂ ನಿಮ್ಮ ಕಾಲುಗಳನ್ನ ಒಂದು ಪಿಲ್ಲೋ ಅಥವಾ 2 ಪಿಲ್ಲೋ ಮೇಲೆ, ದಿಂಬಿನ ಮೇಲೆ ಅಥವಾ ಯಾವ್ದಾದ್ರು ಕುಶನ್ ಮೇಲೆ ಇಟ್ಕೊಂಡು ಮಲ್ಕೊಳ್ಳಿ, ಊತ ಕಮ್ಮಿ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ಎಡಕ್ಕೆ ಅಥವಾ ಬಲಕ್ಕೆ ಅಂಗಾತ ಮಲ್ಕೊಳ್ಳೋದ್ರ ಬದಲಾಗಿ ಯಾವ್ದಾದ್ರು ಒಂದು ಸೈಡ್ಗೆ, ಪ್ರಿಫರಬ್ಲಿ ಲೆಫ್ಟ್ ಸೈಡ್ಗೆ ಒಂದು ಮಗ್ಗಲಾಗಿ ಮಲ್ಕೊಳ್ಳಿ. ಅದರಿಂದನೂ ಸಹ ಊತ ಕಮ್ಮಿ ಆಗುತ್ತೆ. ಅಲ್ಲದೆ ನಿಮ್ಗೆ ಮಗುವಿಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗುತ್ತೆ. ಆಯ್ತಾ? ಇನ್ನು ನೀವು ಆಫೀಸ್ಗೆ ಹೋಗೋರಾದ್ರೆ, ತುಂಬಾ ಹೊತ್ತು ಕೂತ್ಕೊಂಡೇ ಕೆಲಸ ಮಾಡೋರು ಅನ್ನೋದಾದ್ರೆ, ನೀವು ಕೆಳಗಡೆ ಪಾದನ ಹಾಗೇನೆ ನೀವು ಜೋತು ಬಿಡೋದ್ರ ಬದಲು ಅದಕ್ಕೆ ರೆಸ್ಟ್ ಕೊಡೋ ರೀತಿ, ಅದಕ್ಕೆ ಒಂದು ಒತ್ತು ಅಥವಾ ಒಂದು ಕಂಫರ್ಟಬಲ್ ಆಗಿ ಇಟ್ಕೊಳ್ಳೋ ತರ ಯಾವ್ದಾದ್ರು ಫೂಟ್ ರೆಸ್ಟ್ ಉಪಯೋಗಿಸಿ, ಒಂದು ಸಣ್ಣ ಸ್ಟೂಲ್ ಉಪಯೋಗಿಸಬಹುದು, ಅಥವಾ ಯಾವ್ದಾದ್ರು ಕುಶನ್ನು ಸಹ ಉಪಯೋಗಿಸಬಹುದು. ನೀವು ಮನೇಲೇನೆ ಕೂತ್ಕೊಂಡು ಟಿವಿ ನೋಡ್ತಿದ್ದೀರಾ ಅನ್ನೋದಾದ್ರೆ, ಹಂಗೇನೆ ಕಾಲ್ನ ಜೋತ್ ಬಿಡೋದ್ ಬದಲು ಅದನ್ನ ಬೆಡ್ ಮೇಲೆ ಇಟ್ಕೊಳ್ಳಿ, ಅಥವಾ ಅದಕ್ಕೆ ಸಪೋರ್ಟ್ ಕೊಟ್ಬಿಟ್ಟು ಕೂತ್ಕೊಳ್ಳಿ. ಇದರಿಂದನೂ ಸಹ ನಿಮ್ ಊತ ಕಮ್ಮಿ ಆಗುತ್ತೆ. ಓಕೆನಾ? ಇನ್ನು ಟೀಚಿಂಗ್ ಪ್ರೊಫೆಷನ್ ಅವರಾದ್ರೆ ನೀವು ಪರ್ಮಿಷನ್ ಕೇಳ್ಕೊಂಡು ನೀವು ಕೂತ್ಕೊಂಡೇ ಸಹ ಪಾಠ ಮಾಡಬಹುದು. ಓಕೆ. ಇನ್ನು ತುಂಬಾ ಹೊತ್ತು ನಿಂತ್ಕೊಂಡು ಅಡಿಗೆ ಮಾಡುವಂಥವ್ರು, ಈಗ ತರಕಾರಿ ಹಚ್ಚೋದಾಗಿರ್ಬಹುದು, ಸೊಪ್ಪು ಬಿಡಿಸ್ಕೊಳ್ಳೋದಾಗಿರ್ಬಹುದು, ಅಂತ ಕೆಲಸಗಳನ್ನ ನೀವು ಆದಷ್ಟು ಕೂತ್ಕೊಂಡೇನೆ ಮಾಡಿ. ಓಕೆ. ಸೊ ಹಾಗಾಗಿ ಈ ರೀತಿ ಮಾಡೋದ್ರಿಂದನೂ ಸಹ ನಿಮ್ಮ ಕಾಲು ಊತ ಕಮ್ಮಿ ಆಗುತ್ತೆ. ಓಕೆ. ಇನ್ನು ಮೂರನೇದಾಗಿ ಏನು ಅಂತಂದ್ರೆ, ನೀವು ಅಟ್ಲೀಸ್ಟ್ ಒಂದು 3-4 ಲೀಟರ್ ನೀರನ್ನ ಕುಡಿಲೇಬೇಕು. ಓಕೆನಾ? ನೀವು ಕೇಳ್ಬೋದು, ಅಲ್ಲ ಮೇಡಮ್, ಮೊದಲು ಆಲ್ರೆಡಿ ಈಗ ಕಾಲು ಊದ್ಕೊಂಡಿದೆ, ಬಾಡಿ ಊದ್ಕೊಂಡಿದೆ, ನೀರ್ ಹೆಚ್ಚು ಕುಡಿದ್ರೆ ಮತ್ತೆ ಇನ್ನೂ ಊದ್ಕೊಳಲ್ವಾ ಅಂತ ಕೇಳ್ತಾರೆ. ಯಾಕಂದ್ರೆ ಎಷ್ಟೊಂದ್ ಜನ ಪ್ರೆಗ್ನೆಂಟ್ ವುಮೆನ್ OPDಗೆ ಬರೋರು ಈ ರೀತಿ ಮಾಡಿದ್ದು ಉಂಟು. ನೀರನ್ನ ಹೆಚ್ಚು ಕುಡಿಯೋದೇ ಇಲ್ಲ, ಮತ್ತೆ ಜಾಸ್ತಿ ಊದ್ಕೊಂಡ್ಬಿಡುತ್ತೆ ಅಂತ. ಈಗೇನು ಅಂತಂದ್ರೆ, ನಾನು ಮೊದಲನೇ ಹೇಳ್ದಂಗೆ ಈ ಊತ ಅಥವಾ ಎಕ್ಸ್ಟ್ರಾ ಕಲೆಕ್ಟ್ ಆಗಿರುತ್ತಲ್ಲ, ಇದು ರಕ್ತನಾಳದ ಒಳಗಡೆ ಅಥವಾ ಬ್ಲಡ್ ವೆಸಲ್ಸ್ ಒಳಗಡೆ ಇರೋದಿಲ್ಲ, ಬದಲಾಗಿ ಬ್ಲಡ್ ವೆಸಲ್ಸ್ ಹೊರಗಡೆ ಇರುತ್ತೆ. ಓಕೆನಾ? ಈಗ ನೀವು ನೀರು ಕುಡಿದೇ ಹೋದ್ರೆ ನಿಮ್ ಬಾಡಿ ಡಿಹೈಡ್ರೇಷನ್ ಅಲ್ಲಿ ಇದೆ ಅಂತಂದ್ರೆ, ಕಿಡ್ನಿ ಏನಂತ ತಿಳ್ಕೊಳ್ಳುತ್ತೆ ಅಂತಂದ್ರೆ, ಓಕೆ, ಬಾಡಿ ಡಿಹೈಡ್ರೇಷನ್ ಇದೆ, ಬಾಡಿಯಲ್ಲಿ ರಕ್ತನಾಳಗಳಲ್ಲಿ ಹೆಚ್ಚು ನೀರಿನ ಅಂಶ ಇಲ್ಲ ಅಂತ ಅನ್ಕೊಂಡು ಇನ್ನೂ ಆದಷ್ಟು ನೀರನ್ನ ಹಿಡಿದಿಟ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ. ಹಾಗಾಗಿ ನಿಮ್ಗೆ ಇನ್ನೂ ಸ್ವೆಲ್ಲಿಂಗ್ ಹೆಚ್ಚಾಗುತ್ತೆ. ಸೊ ಹಾಗಾಗಿ ನೀವು 3 to 4 ಲೀಟರ್ಸ್ ನೀರನ್ನ ಕುಡಿಲೇಬೇಕು. ಓಕೆನಾ? ಸೊ ಹಾಗೇನೇನೆ ಇನ್ ಕೇಸ್ ನೀವು 3-4 ಟೈಮ್ಗಿಂತನೂ ಹೆಚ್ಚು ಕಾಫಿ ಕುಡಿತಿದ್ದೀರಾ ಅಂತಂದ್ರೆ,
1 or 2 ಟೈಮ್ಸ್ಗೆ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಕಾಫಿ ಇಂಟೆಕ್ನೂ ಸಹ ನೀವು ರೆಸ್ಟ್ರಿಕ್ಟ್ ಮಾಡಬೇಕು. ಯಾಕಂದ್ರೆ ಕಾಫಿಯಲ್ಲಿ ಕೆಫಿನ್ ಅಂಶ ಇರುತ್ತೆ. ಈ ಕೆಫಿನ್ ಅಂಶ ಡಿಹೈಡ್ರೇಷನ್ ಉಂಟು ಮಾಡುತ್ತೆ ಆ ಕಾರಣಕ್ಕೆ. ಓಕೆನಾ? ಅದಲ್ಲದೆ ತುಂಬಾ ಹೊತ್ತು ನೀವು ನಿಂತಿದ್ದು ಕಾಲು ನೋವಿದೆ, ಜೊತೆಗೆ ನಿಮ್ಗೆ ನೋವು ಊತನೂ ಕಾಣಿಸ್ಕೊಳ್ತಿದೆ ಅನ್ನೋದಾದ್ರೆ ಒಂದು ಬಕೆಟ್ ನೀರಲ್ಲಿ ಸ್ವಲ್ಪ ತಣ್ಣೀರು ಹಾಕಿ ಅದರಲ್ಲಿ ಮುಳುಗಿಸಿ. ಆಯ್ತಾ? ಅದರಿಂದನೂ ಸಹ ನೋವುನು ಕಮ್ಮಿ ಆಗುತ್ತೆ ಮತ್ತೆ ಊತನೂ ಸಹ ಕಮ್ಮಿ ಆಗುತ್ತೆ. ಓಕೆನಾ? ಇದಲ್ದೇನೆ ನೀವು ಯಾವಾಗ ಎಚ್ಚೆತ್ಕೋಬೇಕು, ಕಾಲು ಊತ ಇದ್ದಾಗ ಬೇರೆ ಯಾವ ಸಿಂಪ್ಟಮ್ಸ್ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಯಾವಾಗ ನೀವು ಎಚ್ಚೆತ್ಕೊಂಡು ಡಾಕ್ಟರ್ನ ಮೀಟ್ ಮಾಡಬೇಕು ಅಂತಂದ್ರೆ, ನಿಮ್ಗೆ ಇನ್ ಕೇಸ್ ಒಮ್ಮೆಲೆ ಸಡನ್ ಆಗಿ ಊತ ಕಾಣಿಸ್ಕೊಂಡಿದೆ ಅನ್ನೋದಾದ್ರೆ, ಅಥವಾ ಯಾವ್ದಾದ್ರು ಒಂದು ಕಾಲಲ್ಲಿ ಮಾತ್ರ ಊತ ಇದ್ದು ಅದು ಕೆಂಪಗಾಗಿದೆ, ಮುಟ್ಟಿದ್ರೂ ಸಹ ನೋವುತ್ತಾ ಇದೆ, ಮುಟ್ಟೋದಕ್ಕೂ ಸ್ವಲ್ಪ ಕಲ್ಲು ತರ ಆಗಿದೆ ಅಂತಂದ್ರೆ ನೀವು ಇಮಿಡಿಯೇಟ್ ಆಗಿ ನಿಮ್ಮ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಬೇಕು. ಓಕೆನಾ? ಅಲ್ಲದೆ ಈ ಕಾಲು ಊತದ ಜೊತೆ ನಿಮ್ಗೆ ತಲೆನೋವು ಬರ್ತಿದೆ, ಕಣ್ಣು ಮಂಜಾಗ್ತಿದೆ, ಕಣ್ಣು ಕಪ್ಪುಗೆ ತರ ಕಾಣಿಸ್ತಿದೆ ಅನ್ನೋದಾದ್ರೆ, ಅಥವಾ ಬಲಭಾಗದ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ತಿದೆ ಅನ್ನೋದಾದ್ರೆ ನೀವು ನಿಮ್ಮ ಡಾಕ್ಟರ್ನ ಮೀಟ್ ಮಾಡಬೇಕು. ಯಾಕಂತಂದ್ರೆ ಇನ್ ಕೇಸ್ ಆವಾಗ BP ಹೈ ಇರೋ ಚಾನ್ಸಸ್ ಇರುತ್ತೆ. ಅಥವಾ ಆಲ್ರೆಡಿ ನಿಮ್ಗೆ BP ಹೈ ಇದೆ ಅನ್ನೋದಾದ್ರೆ ನೀವು ಈ ಸಿಂಪ್ಟಮ್ಸ್ ಬಗ್ಗೆ ನಿಮಗೆ ಗಮನ ಇರಬೇಕು. ಓಕೆನಾ? ಸೊ ಈ ಎಲ್ಲ ಮಾಹಿತಿ ನಿಮಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.